ವೃದ್ಧ ದಂಪತಿ ಮೇಲೆ ಹಲ್ಲೆ ಮಾಡಿದ್ರ ಕ್ರೈಸ್ತ ಧರ್ಮಗುರು. ವೃದ್ಧ ದಂಪತಿ ಮೇಲೆ ಅಮಾನವೀಯ ಹಲ್ಲೆ ನಡೆಸಿರುವಂತ ಆರೋಪ ಕ್ರೈಸ್ತ ಧರ್ಮಗುರುಗಳ ಮೇಲೆ ಎದುರಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪೆರಿಯಾಲ್ ತಡ್ಕದಲ್ಲಿ ನಡೆದಿರುವಂತಹ ಘಟನೆ ಇದು. ವೃದ್ಧ ದಂಪತಿಗೆ ಹಲ್ಲೆ ಮಾಡಿದ್ದಾರೆ ಎನ್ನುವ ಆರೋಪ ಅಲ್ಲಿನ ಧರ್ಮಗುರು ನೆಲ್ಸನ್ ಒಲಿವೆರಾ ಮೇಲೆ ಇದೆ. ನೆಲ್ಸನ್ ಒಲಿವೆರಾ ಚರ್ಚ್ ಪಾದ್ರಿಯನ್ನ ವಜಾಗೊಳಿಸಿದ ಕ್ರೈಸ್ತ ಧರ್ಮ ಪ್ರಾಂತ. ನೆಲ್ಸನ್ ಒಲಿವೆರಾ ಅವರನ್ನ ವಜಾಗೊಳಿಸಿದೆ ಧರ್ಮ ಪ್ರಾಂತ. ಫೆಬ್ರವರಿ 29ಕ್ಕೆ ಹಲ್ಲೆ ನಡೆದಿದೆ. ಆ ಹಲ್ಲೆಯ ದೃಶ್ಯ CCTVಯಲ್ಲಿ ಸರಿಯಾಗಿ. ಕ್ರೈಸ್ತ ಪಾದ್ರಿ ನಡೆಗೆ ಧರ್ಮ ಪ್ರಾಂತದ PRO ಕೂಡ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ನೀವು. ವೃದ್ಧ ದಂಪತಿ ಹೇಗೆ ವೃದ್ಧ ದಂಪತಿಯನ್ನ ಹೊಡೆದಿದ್ದಾರೆ, ಕೆಸೆಕ್ ಧರಿಸಿದ್ದಾರೆ. ಅವರ ಬಿಳಿ ವಸ್ತ್ರ ಏನಿದೆ ಅದಕ್ಕೆ ಕೆಸೆಕ್ ಅಂತ ಕರೀತಾರೆ. ಹೀಗೆ ನೋಡಿ, ಆ ಮಹಿಳೆಯನ್ನು ಕೂಡ ಮಾನವೀಯತೆ ಇಲ್ಲದ ರೀತಿಯಲ್ಲಿ ಮಹಿಳೆಯನ್ನು ಕೂಡ ಒದ್ದಿದ್ದಾರೆ. ಮಹಿಳೆ ಅವರ ಆತ್ಮರಕ್ಷಣೆಗೆ ಮುಂದಾಗ್ತಾ ಇದ್ದಾರೆ. ಗಂಡನನ್ನು ಉಳಿಸ್ಕೋಬೇಕಲ್ವಾ, ಗಂಡನನ್ನು ರಕ್ಷಣೆ ಮಾಡ್ಕೊಳ್ಬೇಕಲ್ವಾ. ಹೀಗಾಗಿ ಗಂಡನನ್ನು ಉಳಿಸ್ಕೊಳ್ಳಿಕ್ಕೆ ಹೋದರೆ ಇನ್ನೊಬ್ಬ ವ್ಯಕ್ತಿ ಆಕೆಯನ್ನು ಬಂದು ತಡಿತಾ ಇದ್ದಾರೆ. ಪಾದ್ರಿ ನೆಲ್ಸನ್ ಒಲಿವೆರಾ ಮನಸೋ ಇಚ್ಛೆ ವಯಸ್ಸಾದಂಥ ವ್ಯಕ್ತಿಯ ಮೇಲೆ ಅಮಾನವೀಯವಾಗಿ ನಡೆದುಕೊಳ್ತಾ ಇದ್ದಾನೆ. ಆತ ನಿಜಕ್ಕೂ ಕೂಡ ಕ್ರೈಸ್ತ ಧರ್ಮಗುರು ಆ ಜಾಗದಲ್ಲಿರಲಿಕ್ಕೆ ನಾಲಾಯಕ ವ್ಯಕ್ತಿತ್ವ ಅನ್ನೋದು ಆತನ ವರ್ತನೆಯಿಂದಲೇ ಗೊತ್ತಾಗ್ತಾ ಇದೆ. ಹೀಗೆ ವಯಸ್ಸಾದ ವೃದ್ಧನನ್ನು ಎಳೆದಾಡಿ ಮನಸೋ ಇಚ್ಛೆ ಅಮಾನವೀಯವಾಗಿ ಹೊಡಿತಾ ಇದ್ದಾನೆ. ಬಿಡಿಸಿಕೊಳ್ಳಲು ಹೋದಂಥ ಆ ವೃದ್ಧನ ಪತ್ನಿ, ಆಕೆಗೂ ಕೂಡ ವಯಸ್ಸಾಗಿದೆ. ಆಕೆಗೆ ಕಾಲಿನಿಂದ ಒದೆಯುವಂಥ ದರ್ಪವನ್ನು ತೋರಿಸಿದ್ದಾನೆ ಈ ಪಾದ್ರಿ ನೆಲ್ಸನ್ ಒಲಿವೆರಾ. ಈ ಪಾದ್ರಿ ನೆಲ್ಸನ್ ಒಲಿವೆರಾ ಈತನನ್ನು ಧರ್ಮ ಪ್ರಾಂತ ಸಸ್ಪೆಂಡ್ ಮಾಡಿದೆ. ಆತನನ್ನು ಆ ಜಾಗದಿಂದ ಕಿತ್ತು ಬಿಸಾಕಿದೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಧರ್ಮಗುರುಗೆ ಇರಬೇಕಾದಂಥ ಶಾಂತಿ, ಸಂಯಮ, ತಾಳ್ಮೆ, 4 ಜನಕ್ಕೆ ಉಪದೇಶ ಹೇಳುವಂಥ ಜಾಗದಲ್ಲಿರುವಂಥ ವ್ಯಕ್ತಿ ಈ ರೀತಿ ನಡೆದುಕೊಂಡಿದ್ದಾನೆ. ಆತನನ್ನು ದರದರನೆ ಎಳೆದು ಮನಸೋ ಇಚ್ಛೆ ಹಲ್ಲೆ ಮಾಡುವಂಥ ಹಂತಕ್ಕೆ ಹೋಗಿದ್ದಾನೆ ಆರೋಪಿ ಪಾದ್ರಿ ನೆಲ್ಸನ್ ಒಲಿವೆರಾ. ಸದ್ಯಕ್ಕೆ ಈತನನ್ನು ವಜಾಗೊಳಿಸಿದೆ, ಅಲ್ಲಿಂದ ಡಿಸ್ಮಿಸ್ ಮಾಡಿದೆ. ಆದರೆ ಈತನ ವಿರುದ್ಧ ಕಾನೂನು ಕ್ರಮ ಏನಾಗಿದೆ? ವೃದ್ಧ ದಂಪತಿ ಈತನ ವಿರುದ್ಧ ದೂರು ದಾಖಲಿಸಿದ್ದಾರಾ? ಈತನನ್ನು ಅರೆಸ್ಟ್ ಮಾಡ್ತಾರಾ? ಈ ಕ್ರೈಸ್ತ ಧರ್ಮಗುರು ಪಾದ್ರಿ ನೆಲ್ಸನ್ ಒಲಿವೆರಾ ಈತನನ್ನು ಯಾವಾಗ ಪೊಲೀಸರು ಅರೆಸ್ಟ್ ಮಾಡ್ತಾರೆ ನೋಡಬೇಕಿದೆ. ಯಾಕೆಂದರೆ ಈ ರೀತಿ ಅಮಾನವೀಯವಾಗಿ ನಡೆದುಕೊಂಡು ಹಲ್ಲೆ ಮಾಡುವಂಥ ಪುಡಿ ರೌಡಿಗಳ ರೀತಿ ವರ್ತನೆ ಮಾಡಿರುವಂಥ ಈತನ ವಿರುದ್ಧ ಕಾನೂನು ಕ್ರಮ ಜರುಗಿಸಲೇಬೇಕು.